ಏನೋ ಬಚ್ಚಿಟ್ಕೋತಿದ್ಯಾ ಅಲ್ಲ ನೀನು? ತೋರಿಸು. ಇದು ಹುಡುಗಿರಾಡೋ ಆಟ ಅಂತೆ. ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದರೆ ತುಂಬ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ನಾವು ಟೆಂಡರ್ನ ಸೋತ್ರೆ ಆ ಪ್ರಶ್ನೆ ಅದಕ್ಕೆ ಮೇಲೆ ಬರುತ್ತೆ. ಯಾಕೆಂದರೆ ಟೆಂಡರ್ ಮೊತ್ತ ಎಷ್ಟು ಅಂತ ಗೊತ್ತಿರೋದು ಅದಕ್ಕೆ ಮತ್ತೆ ಅಪ್ಪೆಗೆ ಮಾತ್ರ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇವತ್ತು ದೀಪಾ ಅವಳ ಗೊಂಬೆಗಳು ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಅದು ಎಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದಾರಲ್ಲ, ಅವ್ರನ್ನ ನೋಡಕ್ ಬರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ಮ ಜೊತೆ ಬರಲಾ? ಮೆಹಂದಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಅಕ್ಕ. ನೋಡ್ರಿ, ಇಲ್ಲಿ ಈ ಟಿ ವಿನಲ್ಲಿ ಸಿನಿಮಾದಲ್ಲೆಲ್ಲ ಗೋರಂಟಿ ಹಾಕ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ನಾವು ಡ್ಯಾನ್ಸ್ ಮಾಡೋಣ. ಬನ್ನಿ ಬನ್ನಿ, ಬೇಗ ಬನ್ನಿ. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ. ಪಕ್ಕದಲ್ಲಿ ಚಿಕ್ಕತಲ್ಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗ್ಗತಲ್ಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ. ಗುಂಪಲಿ ಬಂದ ಗೋವಿಂದ, ಧರ್ಮದ ಏಟಿನ ನೋವಿಂದ. ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ನುಡಿಸಿದ. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ. ಪಾಪ ಮನು, ಯಾವ ಖುಷಿನೂ ಇಲ್ದಾಗಾಯ್ತು. ಎಲ್ಲರೂ ಖುಷಿಯಾಗಿದ್ದಾರೆ. ಇದನ್ನು ಕಿತ್ಕೋಬಾರ್ದು ಇವನಿಂದ. ಡಾಕ್ಟರ್, ಕಮಲಮ್ಮನವರು ನಮಗೆ ತುಂಬ ಬೇಕಾದವರು. ನಿಮ್ಮವ್ರಿಗೆ ಹೇಳಿ ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನೀವೇನು ಥರ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅಕ್ಕ, ಇವತ್ತು ಕಾಲೇಜಿಂದ ಬೇಗ ಬಂದ್ಬಿಡು. ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಹೌದು, ನೀನು ಗಂಡಿನ ಕಡೆಯವಳ ಅಥವಾ ಹೆಣ್ಣಿನ ಕಡೆಯವಳ? ಬೇಡ, ನೀನು ನಮ್ಮ ಕಡೆಗೆ ಬಂದ್ಬಿಡು. ನಮ್ಮ ಕಡೆಯಲ್ಲಿ ಇವತ್ತು ಜಾಸ್ತಿ ಜನ ಇಲ್ಲ. ನಿನ್ನೆ ಡ್ಯಾನ್ಸ್ ಚೆನ್ನಾಗಿತ್ತಲ್ಲ ಅಕ್ಕ, ಇವತ್ತು ಹಂಗೆ ಮಾಡೋಣ. ಮನು, ಇವತ್ತಿನ ನೀನು ಗೊಂಬೆ ಆಟ ಆಡಬಾರ್ದು. ಆಡಬಾರ್ದು? ನಿನ್ನೆ ನೀನು ಆಡು ಅಂದೆ. ಈಗ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದೀಯ. ಹೋಗಕ್ಕ, ನೀನು ಒಂದೊಂದ್ಸಲ ಅಮ್ಮನ ತರಾನೇ ಆಗ್ತೀಯ. ನೋಡ್ ಮನು, ಅಮ್ಮ ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನೀ ಸುಮ್ಮನೆ ಪ್ರಶ್ನೆ ಮಾಡಬೇಡ. ಗಂಡ್ಮಕ್ಳು ಗೊಂಬೆ ಆಟ ಆಡಬಾರ್ದಂತ ಅಮ್ಮ ಹೇಳಿದಾರಲ್ವಾ, ಆಡಬೇಡ ಅಷ್ಟೇ. ಮತ್ತೆ ಅಪ್ಪನ ಆಡ್ತಾನೆ, ಅವನು ಯಾರು ಏನು ಅನ್ನೋದೇ ಅಲ್ಲ. ಪಾರ್ವತಿ, ಬಾಯ್ಲಿ.
ಪವನ್? ಅದು ರೋಮಿಯೋ ಜೂಲಿಯಟ್ ನಾಟಕದ್ದು ಒಂದು ಬಿಟ್ಟಿದೆ ಅಂತ ಪ್ರಾಕ್ಟೀಸ್ ಮಾಡೋಣ. ಹಾ ಮಾಡೋಣ. ಸರಿ, ಹಾಗಾದ್ರೆ ಇವತ್ತಿಗೆ ನೀನು ಜೂಲಿಯಟ್ ಆಗೋ. ಯಾರು, ನಾನಾ? ಹಾ, ನೀನೆ. ಯಾ ಶೋರ್. ಸರಿ, ಹಾಗಾದ್ರೆ ಜೂಲಿಯಟ್ ಅದೊಂದು ಪೋಸ್ ಕೊಡು. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಬಹಳ ದಿನ ಸತ್ಯ ಬಚ್ಚಿಟ್ರೆ ನಿನಗೆ ತೊಂದರೆ. ನಿಜ ಹೇಳಿ ನನ್ನ ಮಗುನ ನಾನೇ ನರ್ಕಕ್ಕೆ ತಳ್ಳ. ಅವನ ಇಡೀ ಜೀವನ ಸುಳ್ಳು. ಅವನಮ್ಮ ಇಲ್ಲಿವರೆಗೂ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಬಾನಿ? ನಿಜ ಹೇಳ್ಬಿಡು ಬಾನಿ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ನನ್ಮ್ಯಾಕೆ ಕೋಪನ? ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ, ಮತ್ತೆ ನಾನು ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯ, ಇನ್ನೂ ಒಂದು ಕಿತ್ತನ? ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದ್ರೆ ನಿಮ್ಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಕೊಲೆ ಮಾಡೋದೇನು ಹೆಂಗೆ ಹೊಸ್ತಲ್ಲ. ಈಗ ನಿನ್ ಸದ್ದಿ. ಇದೇ ನಿನ್ನ ಕೊನೆ ನಿರ್ಧಾರಣ? ಹೌದು. ಈ ಮದುವೆ ಆಗೋಲ್ಲ? ಆಗಲ್ಲ. ನರಸಿಂಹಣ್ಣ, ಒಬ್ಬರೇ ಬಂದ್ರಿ, ಲಕ್ಕಿ. ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡು ಅಂದ್ರೆ? ಹಿರಿಯರು, ನೀವು ಹಾಗೆಲ್ಲ ಹೇಳ್ಬಾರ್ದು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ. ಅದರ್ಗಿತ್ತಿ ಸಾಯಿ. ಸಾಯಿ. ಸೌಮ್ಯ, ಸೌಮ್ಯ, ಇವಳು ಉಸಿರಾಡ್ತಾ ಇಲ್ಲ ಕಣ್ರೋ. ಕೈಕಾಲು ಆಡ್ತಿಲ್ಲ, ಆದರೆ ಪಲ್ಸ್ ಇದೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಮಧುರ, ಎಷ್ಟು ದೂರ ಅಂತ ಓಡೋಗ್ತೀಯ? ಪ್ರಪಂಚದಲ್ಲಿ ಯಾರು ಬೇಕಾದ್ರೆ ಮೋಸ ಮಾಡಬಹುದು. ತಮ್ಮ ಆತ್ಮ ಸಾಕ್ಷಿಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇದೆ ಮಧುರ, ನೀನೇ ನನ್ನ ಬಾಳಿನ ಸಂಗಾತಿ ಅಂತ.
ಕೈ ಮುಗಿತೀನಿ ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡ್ದೆ ಇಲ್ಲಿಂದ ಹೊರಟೋಗಿ